ಬರ್ಬೋದು ಕಾಂಗ್ರೆಸ್ ಅಂದ್ರೆ ಕೆಲಸ ಮಾಡವ ಬರ್ಬೇಕು, ಬಡವ್ರದ್ದು ಎಲ್ಲರದ್ದು ಕೇಳವ ಬರ್ಬೇಕು. ಕೇಳ್ಕೆಸ ಮುಕ್ಳಿ ತಾಳಗೆ ಇಟ್ಕೊಂಡು ಕುಂದ್ರಪ್ಪ ಅಂದ್ರೆ ಮತ್ತು ಅದನ್ನು ಆಗಂಗಿಲ್ಲ. ಬಾಗಲಕೋಟೆಯಾಗ ಚರಂತಿ ಮಠ ಅವರು ನಿಂತರ ಬರ್ತಾರವರು, ಆದರೂ ಕಾಂಗ್ರೆಸ್ನವರು ಮೇಟಿಯವ್ರ ಮಕ್ಕಳು ಕೊಟ್ಟರು ಬರೋಂಗಿಲ್ಲ. ಚರಂತಿ ಮಠ ಅವ್ರು ಬರ್ತಾರೆ, ಮೇಟಿಯವ್ರ ಮಕ್ಕಳಿಗೆ ಬಿಟ್ಟು ಬೇರೆ ಅವ್ರು ಕೊಟ್ಟರೆ ಕಾಂಗ್ರೆಸ್ ಬರ್ತೈತಿ. ನಮಸ್ಕಾರ. ಈಗ ಮತ್ತೆ ಇಲೆಕ್ಷನ್ ಬರತ್ತತ್ರಿ ಬಾಗಲಕೋಟೆ ಒಳಗೆ, ಬೈ ಇಲೆಕ್ಷನ್ ನಿಮ್ಗೆ ಗೊತ್ತಿರುವಂಗೆ ಎಚ್ ವೈ ಮೇಟಿ ಅವ್ರ ನಿಧನದ ನಂತರ ಮತ್ತೆ ಬಾಗಲಕೋಟೆಗೆ ಒಬ್ಬರು ಮತ್ತೆ ಶಾಸಕರು ಬೇಕು ಅನ್ನುವಂಥದ್ದು. ಊಟ ಮಾಡ್ತಾರೆ ಸರ್, ಭಾಳ ಮಂದಿ ತೋರ್ತಾರೆ ಒಂದೆರಡು ಮಾತಾಡ್ಸೋಣ ಸರ್. ಈಗ ಎಚ್ ವೈ ಮೇಟಿ ಅವರ ನಿಧನದ ನಂತರ ಮತ್ತೆ ಬಾಗಲಕೋಟೆಗೆ ಬೈ ಇಲೆಕ್ಷನ್ ನಡೀತಾ ಇದೆ. ಸೊ ಎಚ್ ವೈ ಮೇಟಿ ಅವರ ಮಕ್ಕಳಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ನಿರೀಕ್ಷೆ ಇದೆ. ಸೊ ಇನ್ನು ಬಿ ಜೆ ಪಿಯಲ್ಲಿ ಚರಂತಿ ಮಠ ಫಿಕ್ಸ್ ಅನ್ನುವಂಥದ್ದು ಮಾತಿದೆ ಸರ್. ಈಗ ಯಾವ ಪಕ್ಷ ಬಂದರೆ ಬಾಗಲಕೋಟೆಗೆ ಅಭಿವೃದ್ಧಿ ಆಗುತ್ತೆ? ಇಲ್ಲಿ ಹಲವಾರು ಸಮಸ್ಯೆಗಳು, ಬಾಗಲಕೋಟೆಯಲ್ಲಿ ವ್ಯಾಪಾರಸ್ಥರ ಸಮಸ್ಯೆಗಳು, ಬಹಳ ಸಮಸ್ಯೆಗಳು ಕೇಳಿಬರ್ತವೆ. ಯಾವ ಪಕ್ಷ ಅಥವಾ ಯಾರು ಅಧಿಕಾರಕ್ಕೆ ಬಂದರೆ ಬಾಗಲಕೋಟೆ ಕಣ್ಣೀರಿಗೆ ನೆರವಾಗ್ತಾರೆ ಅನ್ನುವಂಥದ್ದು ಸರ್. ಬಾಗಲಕೋಟೆಯಾಗ ಚರಂತಿ ಮಠ ಅವರು ನಿಂತರ ಬರ್ತಾರವರು, ಆದರೂ ಕಾಂಗ್ರೆಸ್ನವರು ಮೇಟಿಯವ್ರ ಮಕ್ಕಳು ಕೊಟ್ಟರು ಬರೋಂಗಿಲ್ಲ. ಚರಂತಿ ಮಠ ಅವ್ರು ಬರ್ತಾರೆ, ಮೇಟಿಯವ್ರ ಮಕ್ಕಳಿಗೆ ಬಿಟ್ಟು ಬೇರೆ ಅವ್ರು ಕೊಟ್ಟರೆ ಕಾಂಗ್ರೆಸ್ ಬರ್ತೈತಿ. ಓಹೋ ಸರ್. ಈಗ ಎಚ್ ವೈ ಮೇಟಿ ಅವರ ಮಕ್ಕಳಿಗೆ ಅನುಕಂಪದ ಆಧಾರದ ಮೇಲೆ ಕೊಡಬೇಕು ಅನ್ನುವಂಥದ್ದು ಮತ್ತು ಹಾಗೆ ನಿರೀಕ್ಷೆಗಳು ಸಹ ಅವರಿಗೆ ಇರುವಂಥದ್ದು ಸರ್. ಕಾಂಗ್ರೆಸ್ನಲ್ಲಿ ಮೇಟಿಯವ್ರ ಮಕ್ಕಳು ಕೊಟ್ಟರು ಬರಲ್ಲ, ಅದ್ರ ಬಿಟ್ಟು ಬೇರೆಯವ್ರು ಕೊಟ್ರೆ, ಫಾರ್ ಎಕ್ಸಾಂಪಲ್ ಇವ್ರು ಅದಾರ, ಹೊಕ್ರಾಣಿ ಅವ್ರು ಅದಾರ, ಅಜಯ್ ಕುಮಾರ್ ಸರ್ನಾಯ್ಕ್ ಅದಾರ, ಅಂಥವ್ರು ಕೊಟ್ಟರು ಬರ್ತಾರೆ. ಯಾಕಂದ್ರೆ ಇವ್ರಿಗೆ ಅಷ್ಟು ಅವ್ರ ತಂದೆ ಅನ್ನೋ ಮಾಹಿತಿ ಕೊಟ್ಟಿಲ್ಲ ಅವ್ರಿಗೆ. ಬರೀ ಅವ್ರು ಬೇರೆ ತಿರುಗಾಡಿ ಕಸ ಅಲ್ಲಿ ತಿರುಗಾಡಿ ಇಲ್ಲಿ ತಿರುಗಾಡಿ ಇದೇ ಮಾಡ್ಯಾರ. ಇದ್ರ ಬಗ್ಗೆ ಅವರು ಕಾಳಜಿ ತೊಗೊಂಡಿಲ್ಲ ಅವ್ರ ಮಕ್ಕಳು. ಅವ್ರ ಮಕ್ಕಳಿಗೆ ಅಂದರೆ ಇಷ್ಟ ಇಲ್ಲೇ ಪ್ಯಾಟೆಗೆ ಅಷ್ಟೇ ಗೊತ್ತಿರ್ಬೋದು, ಆದ್ರೆ ಅದ್ರ ಬಿಟ್ಟು ಕಸ ಇವ್ರು ಕೊಟ್ರೆ ಚರಂತಿ ಮಠ ಅವ್ರ ತಮ್ಮ ಅವ್ರ ಅಪೋಟ್ ನಿಂತ ಅಂದ್ರೆ ಚರಂತಿ ಮಠನೂ ಬರೋಂಗಿಲ್ಲ. ಲಾಸ್ಟ್ ಟೈಮ್ ಹಂಗಾಗಿತ್ತಲ್ಲ ಸರ್? ಹಂಗಾಗಿತ್ತು. ಆದರೂ ಅವನು ನಿಂದಿರ್ಲಿಕ್ಕಂದ್ರೂ ಅವ್ನು ನಿಂತ್ರು ಮೇಟಿಯವ್ರ ಮಕ್ಕಳು ಕೊಟ್ರೆ ಕಾಂಗ್ರೆಸ್ ಬರಲ್ಲ. 100% ಬರಲ್ಲ. ಅನುಕಂಪ ಕೆಲಸ ಮಾಡಲ್ವಾ ಹೇಗೆ ಅಂತ? ಕೆಲಸ ಗೊತ್ತೇ ಇಲ್ಲ ಅವ್ರಿಗೆ ಅಂತ ಹೇಳ್ತಾನಲ್ಲ ನಾನು. ಅವ್ರಿಗೆ ಗೊತ್ತೇ ಇಲ್ಲ, ಪರಿಚಯ ಇಲ್ಲ. ಆದ್ಮೇಲೆ ಈಗ ಮೇಟಿಯವ್ರು ಇದ್ರಲ್ಲ, ಮೇಟಿಯವ್ರು ಇದ್ದಾಗ ಅವರು ಈಗ ಬಿಟ್ಟಿಡಿ ಕೆಲಸ ಇತ್ತು. ಫಾರ್ ಎಕ್ಸಾಂಪಲ್ ಯಾರ್ದಾರು ಬಡವ್ರದಾಗ್ಲಿ, ನಮ್ಮ ಮಂದಿದಾಗ್ಲಿ, ಯಾರ್ದಾರಾಗಲಿ, ಈಗ ಹೋಗಿ ಕೆಲಸ ತಿರುಗಾಡಿದ್ವಿ ಬಿ ಟಿ ಡಿ ಸಲುವಾಗಿ. ನಾವು ತಿರುಗಾಡಿದ ಮೇಲೆ ಅವರು ಏನು ಕೇಳೋದು, ಅಲ್ಲೂ ಹೊಳೆ ಬಸ್ಸು ಶೆಟ್ಟರ್ ಅವ್ರಿಗೆ ಕೇಳ್ರಿ ಅಂತ ಹೇಳ್ತಾರೆ. ಅವ್ರು ಕೇಳಿದ್ರೆ ಅವರು ಸಿಗೋದು ಅಲ್ಲಿ ಹೊಳೆ ಬಸ್ ಶೆಟ್ಟರ್. ಎಮ್ ಎಲ್ ಎ ಇವ್ರು ಯಾರು ಅಂತ ಇಲ್ಲಿ? ಎಮ್ ಎಲ್ ಎ ಹೊಳೆ ಬಸ್ಸು ಶೆಟ್ಟರೇ ಇದ್ದಂಗಿತ್ತು. ಮೇಟಿಯವ್ರು ಸುಮ್ಮ ಮೇಟಿಯವ್ರು 2-3 ಮೀಟಿಂಗ್ ನಾನು ಹೋಗಿದ್ದೆ. ಅವ್ರು ಏನು ಕೇಳಿದ್ರು ಅವ್ರು ಕೇಳಿ ಹೊಳೆ ಬಸ್ ಶೆಟ್ಟರ್ ಅವ್ರಿಗೆ, ಅವರು ಇದು ಮಾಡ್ತಾರೆ. ಅವ್ರಿಗೆ ಕೇಳಿರಿ, ಅವ್ರು ಕೊಟ್ಟರೆ ಏನು ಕೊಡ್ದೈತಿ ಅವ್ರು ಇದು ಬರ್ದು ಕೊಟ್ಬಿಡ್ರಿ ಅವ್ರಿಗೆ. ಅವ್ರು ಮಾಡ್ತಾರೆ, ಅವ್ರು ಕೇಳ್ತಾರೆ, ಅವ್ರು ಹೇಳ್ತಾರೆ. ಅವ್ರು ಸಿಗ್ಬೇಕಿಲ್ಲ ನಮ್ಗೆ. 2-3 ಸಲ ನಮ್ಗೆ ಯಾವುದೇ ಕೆಲಸ ಸಲುವಾಗಿ ಹೋದ್ರೆ ಸಂಜೆ ಮುಂದೆ ಬರ್ತಾರೆ, ಮಧ್ಯಾಹ್ನ ಬರ್ತಾರೆ, ಈಗ ಬರ್ತಾರೆ. ಆಫೀಸ್ನಲ್ಲಿ ಕುಂತು ಅವ್ರು ಆಫೀಸ್ನಲ್ಲಿ ಕುಂತು ಸಾಕಾತು, ಬಂದಿಲ್ಲ. ಅವ್ರು ಅದಾರ ಹೊಳಿವುಡ್ ಶೆಟ್ಟರ್ ಅದಾರ, ಅವ್ರು ಕೇಳಿ ಏನು ಮಾಡೋರು ಹೊಳಿವುಡ್ ಶೆಟ್ಟರ್. ಅವ್ರು ಬಾಗಲಕೋಟೆಯವ್ರು ಅವರಲ್ಲ, ಈಗ ನಮ್ಗೆ ಪರಿಚಯ ಹಿಡಿಯಂಗಿಲ್ಲ ಅವರು. ನಾವು ಯಾರು ಬಾಗಲಕೋಟೆನವ್ರು ಪರಿಚಯ ಹಿಡಿತಾರೆ. ಅದು ಒಂದು ಕೆಲಸ ಸಲುವಾಗಿ ಮೇಟಿಯವ್ರ ಮನೆಗೆ ತನಕ ಹೋಗಿ ಬಂದಿವಿ ನಾವು. ರಾತ್ರಿ 9 ಇರ್ತಾವ. ಅಲ್ಲಿ ಹೋದ್ರೆ ಅವರು ಏನು ಅಲ್ಲಿ ಬಿಟ್ಟಿಡಿ ಹೋಗ್ರಿ, ಅಲ್ಲಿ ಹೇಳ್ರಿ, ಹೊಳೆ ಬಸ್ ಶೆಟ್ಟರ್ ಅವ್ರು ಕಾಯ್ ಕೊಡ್ರಿ. 2 ಸಲ ಕೊಟ್ಟು ಬಂದೀವಿ ನಾವು ಹೊಳೆ ಬಸ್ ಶೆಟ್ಟರ್ನಾಗ. ಏನೂ ಇಲ್ಲ. ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ರು ಕಿವಿ ಕೇಳ್ಸಂಗಿಲ್ಲ ರೀ ಅವ್ರದ್ದು. ಈಗ ಅವ್ರ ಮಕ್ಕಳು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ. ಈ ಲೆಕ್ಕ ಸುಧಾರಣೆ ಆಗ್ಬೇಕಂದ್ರೆ ನವನಗರ ಶಿಫ್ಟ್ ಆಗಬೇಕು, ಈಗ ಬಡಾವಣೆ ಶಿಫ್ಟ್ ಆಗ್ಬೇಕಂದ್ರೆ ಚರಂತಿ ಮಠ ಬಂದ್ರೆ ಚಲೋ ಅಂತ ನನ್ನ ಲೆಕ್ಕಕ್ಕೆ. ಅಂದ್ರೆ ಇವ್ರು ಏನಿದ್ರು ಚರಂತಿ ಮಠ ಅವರು ಮಂದಿಗೆ ಬೇಡಾದವ್ರು ಯಾಕೆ ಬೇಡಾದವ್ರು ಅಂದ್ರೆ ಬಡವ್ರಿಗೆ ರೋಡ್ ಮೇಲೆ ಮಾಡ್ಕೊಂಡು ತಿನ್ನೋರಿಗೆ, ಇವ್ರಿಗೆ ತಗ್ಸೋದು ಅದು ಮಾಡಿದ್ವಿ. ಮುಳುಗಡೆ ಆಗೈತಿ ಬಿಡಪ್ಪ, ಇರ್ಲಿ ನಡೆದೈತಿ ಮಾಡ್ಕೊಂಡು ತಿನ್ನಾಕತ್ತಾರ, ಇರಲಿ ಅಂತ ಬಿಟ್ಟಿಲ್ಲ ಅವರು. ಅವ್ರು ಚರಂತಿ ಮಠನವರು. ಈಗ ಇದು ನೋಡಿದ್ರೆ ಕೆಲಸ ಆಗಬೇಕು, ರೋಡ್ ಚಲೋ ಆಗಬೇಕು, ಅದು ಚಲೋ ಆಗಬೇಕು, ಇದು ಚಲೋ ಆಗ್ಬೇಕಂದ್ರೆ
ಮತ್ತೊಮ್ಮೆ ಚರಂತಿ ಮಂಟಪ ಬರಬೇಕು ಸುಧಾರಣೆ ಸಲುವಾಗಿ. ಈಗ ನವನಗರ ಸುಧಾರಣೆ ಸಲುವಾಗಿ, ಬಾಗಲಕೋಟೆ ಸುಧಾರಣೆ ಸಲುವಾಗಿ ಅಲ್ಲ. ಬಾಗಲಕೋಟೆ ಸುಧಾರಣೆ ಸಲುವಾಗಿ ಅಂದ್ರೆ ಮತ್ತೆ ಅದು ಕಿತ್ತು ಇದು ಕಿತ್ತು, ಅದು ಬೇಡ ಇದು ಬೇಡ ಅಂತ ಇದೇ ಮಾಡೋರು ಅವರು. ನಗರಕ್ಕೆ ಇಟ್ಟಿದ್ರು, ತೆಗೆದಿಟ್ಟಿದ್ರು ಅಮೌಂಟು ತೆಗೆದಿಟ್ಟಿದ್ರು ಅಂದ್ರೆ ಅದು ಬಂದಿತ್ತು, ಇವ್ರು ಖರ್ಚು ಮಾಡಲಿಲ್ಲ, ಏನು ಕೆಲಸ ಮಾಡಲಿಲ್ಲ, ಮತ್ತು ವಾಪಸ್ ತರಿಸ್ಕೊಂಡ್ರು ಅವರು. ಅದು ಅವ್ರು ಕಳಿಸಿದ್ದು ಅದು ಖರ್ಚು ಮಾಡಿದ್ರೆ ಅದು ಏನಾರು ಆಗ್ತಿದ್ದು. ಫಾರ್ ಎಕ್ಸಾಂಪಲ್ ಮೊನ್ನೆ ಬರೀ ಹೊಲದ ಸಲುವಾಗಿ ಅದು ಗಟ್ರ ನೀರು ನವನಗರನ್ಯಾಗ ಬರಾಕತ್ತೈತಿ, ಅದು ಒಂದು ಕಸ BTDಗೆ ಬೀಗ ಹಾಕಿದ್ರಲ್ಲ. ಇದಕ್ಕಿಂತ ಮುನ್ನ ಹೋದಾಗ ಯಾವುದೂ ಕೆಲಸ ಒಂದು ಮನ್ಯಾಗ ನೀರು ಬರೋದು 20 ನಂಬರ್ ಸೆಕ್ಟರ್ನ್ಯಾಗ ಹೋಗಿ ಕೆಲಸ ನೀರು ಬರಾಕತ್ತೈತಿ, ಗಟ್ರ ನೀರು ಡ್ರೈನೇಜ್ ಹೊಡೆದೈತಿ. ಅವ್ರು ಕೇಳಂದ್ರೆ ಅವ್ರು ಕೇಳಾರ, ಇವ್ರು ಕೇಳಂದ್ರೆ ಇವ್ರು ಕೇಳ. ಅಲ್ಲೇ ಏನು ನಡೆದಿತ್ತು ಬರೀ ಏನಂತಾರ ಯಾವ ಸರ್ಕಾರ ತೊಗ್ಲಕ್ ಸರ್ಕಾರ ಅಂತಾರಲ್ಲ ಅದನ್ನು ನಡೆದಿತ್ತಲ್ಲಿ BTDನ್ಯಾಗ. ಯಾರು ರೊಕ್ಕ ಕೊಡ್ತಾರೋ ಅವ್ರದ್ದು ಮಾಡೋದು, ಯಾರು ರೊಕ್ಕ ಕೊಡಲಿಲ್ಲ ಅವ್ರು ಮಾಡೋಂಗಿಲ್ಲ. ಇದು ನಡೆದಿತ್ತು. ಯಾವುದೋ ಸ್ವಲ್ಪ MLA ಸ್ವಲ್ಪ ಅಂಜಿಕೆದವ ಅದಾನ ಅದು ಅದಾನ ಅಂತ ಹಂಚ್ತಿದ್ರು ಮಂದಿಯಲ್ಲೇ. ಈಗ ಅಂಜಿಕೆ ಅನ್ನೋದು ಇದ್ದಿಲ್ಲ. ನಾವು ಕೆಲಸ ತೊಗೊಂಡು ಸಾಹೇಬ್ರು ಕಳ್ಸ್ಯಾರಿ, ಮೇಟಿ ಸಾಹೇಬ್ರು ನಿಮ್ಮ ಫೋನ್ ಮಾಡಂತ ಹೇಳ್ಯಾರ. ಫೋನ್ ಮಾಡ ಇಲ್ರಿ ನಾವು ಮಾಡೋಂಗಿಲ್ಲ, ಇದು ನಂಗೆ ಬರೋಂಗಿಲ್ಲ, ಅವ್ರಿಗೆ ಬರ್ತೈತಿ. ಅಲ್ಲೇ ಹೋದು ಅವ್ರ ಕಡೆ ಹೋದ ಇಲ್ರಿ ಸರ್ ಬೆಂಗ್ಳೂರಿಗೆ ಹೋಗ್ಯಾರ, ನಿಮ್ಗೇನು ಕೊಡೋದೈತಿ ಕೊಟ್ಟು ಹೋಗ್ರಿ. ಕೊಟ್ಟು ಬಂದೀವಿ. ಕೊಟ್ಟು ಬಂದು ಮತ್ತೆ ಅವ್ರು ಇರೋ ತನಕ ಕೊಟ್ಟು ಬಂದಾಗ ಕೆಲಸ ಆಗಲಿಲ್ಲ. ಹೊಳೆ ಬಸ್ ಶೆಟ್ರ್ಗಾಗ 3-4 ಸಲ ಅಪ್ಲಿಕೇಶನ್ ಕೊಟ್ಟು ಬಂದೀವಿ ನಾವು, ಏನು 1% ಕೆಲಸ ಆಗಲಿಲ್ಲ. ಅದ್ರ ಬಗ್ಗೆ ಇದುವರೆ ಆಗಬೇಕಿಲ್ಲ, ಏನಾಗೈತಿ ಇದು ನಿಮ್ದು ಇದು ಬರೋಂಗಿಲ್ಲ, ಬ್ಯಾರಿ ಇದು ಕೊಡ್ರಿ, ಯಾವ್ದಾರು ಇದುವರೆ ಬೇಕು. ಇದ್ರ ಬದಲಿ ಕಾಂಗ್ರೆಸ್ನ್ಯಾಗ ಅವ್ರಿಗೆ ಬಿಟ್ಟು ಕೆಲಸ ಬೇರೆಯವ್ರಿಗೆ ಕೊಟ್ರೆ ಬರ್ಬೋದು. ಕಾಂಗ್ರೆಸ್ ಅಂದ್ರೆ ಕೆಲಸ ಮಾಡೋವ ಬರಬೇಕು, ಬಡವ್ರದ್ದು ಎಲ್ಲರದ್ದು ಕೇಳವ ಬರಬೇಕು. ಕೇಳಿ ಕೆಲಸ ಮುಕ್ಳಿ ತಳಗೆ ಇಟ್ಕೊಂಡು ಕುಂದ್ರವ ಬಂದ್ರೆ ಮತ್ತು ಅದೂ ಆಗಂಗಿಲ್ಲ. ಏನು ಸರ್ಕಾರ ಐತಂತ ಬಂದ್ರೆ ಬರ್ಬೋದು. ಈಗ ಸರ್ಕಾರ ಐತಿ ಇವ್ರದ್ದು, ಏನಾರು ಮಾಡಿ ಯಾರಿಗೆ ನಿಂದಿರ್ಸ ತಂದ್ರೆ ತರ್ಬೋದು. ಅಂದ್ರೆ ನನ್ನ ಅನ್ಸೋಮಟ್ಟಿಗೆ ಏನು ಹೊಕ್ರಾಣಿಯವ್ರು ಅಂದ್ರೆ ಅವ್ರು ಸ್ವಲ್ಪ ಸೋಷಲ್ ವರ್ಕರ್ ಅದಾರ, ಮಾಡ್ಬೋದು. ಆಮೇಲೆ ಚರಂದಿ ಮಂಟ ಅವ್ರ ತಮ್ಮ ಇತ್ತಾಗ ಬಂದು ನಿಂತ್ರೆ ಅದೂ ಇದು ಓಟ್ ಹೊಡೆದ ಕೆಲಸ ಇದು ಮಾಡ್ಬೋದು, ಹೋಸಲ ಆದಂಗೆ ಆಗ್ಬೋದು. ಮಾತ್ರ ಅವ್ರ ಅಣ್ಣ ಅವ್ರ ತಮ್ಮ ಬಂದು ನಿಂತ್ರೂ ಇತ್ತಾಗ ಅವ್ರಿಗೆ ಕೊಟ್ರೆ ನನ್ನ ಅನ್ಸೋಮಟ್ಟಿಗೆ ಬೇರೆ ಅಭಿಪ್ರಾಯ ಏನಿಲ್ಲ. ಓಕೆ ಸರ್, ಬಾಗಲಕೋಟೆಯಲ್ಲಿ ಮರು ಚುನಾವಣೆ ಬರತೈತಿ, ಈಗ ಬೈ ಎಲೆಕ್ಷನ್ ಏನು ಹೇಳ್ತೀರಿ? ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಂತೀರಿ ನೀವು? ನಮ್ದು ಮತ್ತೆ ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಬರುತ್ತೆ? ಹೌದು. ಯಾಕ್ರಿ ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದ್ಯಾ ಬಾಗಲಕೋಟೆ? ಹೌದು, ಬಾಗಲಕೋಟೆ ತುಂಬ ಆಗೈತೆ ಕೆಲಸ, ಅಭಿವೃದ್ಧಿ ಭಾಳ ಚಲೋ ಆಗೈತೆ. ಈಗ ಕಾಂಗ್ರೆಸ್ನಲ್ಲಿ ರೀ ಈಗ ಶಾಸಕರಾಗಿರ್ತಕ್ಕಂಥ H.Y. ಮೇಟಿ ಅವರು ತೀರ್ಕೊಂಡ ಬಳಿಕ ಅವ್ರ ಮಕ್ಕಳಿಗೆ ಕೊಡ್ಬೇಕು ಟಿಕೆಟ್ ಅಂತ ಹೇಳಿ ಐತಿ. ಸೊ ಈಗ ಅವ್ರು 3 ಜನ ಇದ್ದಾರೆ, ಬಾಯಕ್ ಅವ್ರು ಇದ್ದಾರೆ, ನಂತರ ಮಲ್ಲಿಕಾರ್ಜುನ್ ಇದ್ದಾರೆ, ಉಮೇಶ್ ಅವರು ಇದ್ದಾರೆ. ಸೊ ಯಾರಿಗೆ ಕೊಡ್ಬೋದು ಅಂತ ನಿಮಗಂತ ಅಭಿಪ್ರಾಯ? ಇಲ್ಲ, ಇಬ್ಬರು ಕೊಟ್ಟರು ನೋಡುತ್ತೆ, ಉಮೇಶ್ ಅವ್ರನ್ನ ಕೊಟ್ಟರು ನೋಡುತ್ತೆ, ಮಲ್ಲಿಕಾರ್ಜುನ್ ಕೊಟ್ಟರು ನೋಡುತ್ತೆ. ಯಾರಲ್ಲಿ ಒಬ್ಬರು ಅದ್ರ ನೋಡುತ್ತೆ, ಕೊಟ್ಟರು ಬರ್ತದೆ. ಹಾಂ, ಓಕೆ. ಅಂದ್ರೆ ಈಗ BJP-ಯಿಂದ ಅಭಿವೃದ್ಧಿಗಳು ಏನಾಗಿಲ್ವಾ? ಏನು ಕೆಲಸ ಇಲ್ಲ, ಏನಿಲ್ಲ, ಏನು ಕೆಲಸ ಇಲ್ಲ. ಓಕೆ. ಅಂದ್ರೆ ಈ ಸಾರಿ ಕಾಂಗ್ರೆಸ್ಸೇ ಬರುತ್ತೆ ಅಂತ ಹೇಳ್ತೀನಿ? 100% ಕಾಂಗ್ರೆಸ್ಸೇ ಬರೋದು. ಓಕೆ ಓಕೆ ಓಕೆ. ಇನ್ನು H.Y. ಮೇಟಿ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಅಭಿವೃದ್ಧಿ ಕಾರ್ಯಗಳು ಅಲ್ಲ, ಕೆಲಸಗಳು ಭಾಳ ಆಗ್ಯಾವ್ರಿ ಅವರಿಂದ, ಅವ್ರಿದ್ದಾರಂಥ ಕೆಲಸಗಳು ವರ್ಕ್ ಭಾಳ ಆಗ್ಯಾವ. ಓಕೆ ಓಕೆ. ಇನ್ನು ನಿಮ್ಮ ಶಿರೂರಲ್ಲಿ ಅಭಿವೃದ್ಧಿಗಳನ್ನ ಹೇಳೋದಾದ್ರೆ ಬರ್ತಿದ್ರಾ ಶಾಸಕರು ಆಗಾಗ? ಬರ್ತಿದ್ರಿ. ಸಣ್ಣ ಪುಟ್ಟ ಯಾರೋ ಒಬ್ರು ದೊಡ್ಡವ್ರು ಕರಿಬೇಕಂತಿಲ್ಲ, ಒಬ್ರು ಸಣ್ಣವ್ರು ಹೋಗಿ ಕರೆದ್ರು ಸತ್ರ, ಒಂದು ಸಣ್ಣ ಫಂಕ್ಷನ್ ಐತೆ ಅಂದ್ರೂ ಸತ್ರ ಬರ್ತಿದ್ರು. ಒಂದು ಏನೋ ಇಟ್ಟಿದ್ದಾರೆ, ಶಾಸಕರು ಎಲ್ಲರಿಗೂ ಲಭ್ಯ ಇರ್ತಿದ್ರು. ಹೌದು, ಖಂಡಿತ. ಅಂದ್ರೆ ಈಗ ಕೆಲವಿಷ್ಟು ನಾಯಕರು ಇರ್ತಾರೆ, ದೊಡ್ಡವ್ರಿಗೆ ಅಷ್ಟೇ ಭೇಟಿ ಆಗೋದು, ಈ ಶಾಸಕರು ಎಲ್ಲರಿಗೂ ಸಿಗ್ತಾರೆ. ಎಲ್ಲರಿಗೂ ಸಿಗೋದಂಥವ್ರು ಫಸ್ಟ್ ಅವ್ರಿಗೆ. ಅಂದ್ರೆ ಎಲ್ಲ ಸಮಸ್ಯೆಗಳ ಬಗ್ಗೆ ಎಲ್ಲರ ಸಮಸ್ಯೆ ಬಗ್ಗೆ. ಬೈ ಎಲೆಕ್ಷನ್ ಹತ್ರ ಬರ್ತಾ ಇದೆ ಸರ್. ಈಗ ಏನು ಹೇಳ್ತೀರಿ? ಮತಕ್ಷೇತ್ರ ಏನು ಹೇಳುತ್ತೆ? ಇಲ್ಲಿನ ನಾಡಿ ಮಿಡಿತ ಹೇಗಿದೆ? ಜನರು ಏನು ಹೇಳ್ತಾರೆ ಸರ್? ಜನರು ಸದಕ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಪ್ಪಿ ಮತ್ತೆ ಕಾಂಗ್ರೆಸ್ ಬಹುಮತದಿಂದ ಆಚೆ ಬರ್ತದೆ ಸರ್. ಯಾರು ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟ್ ಸಿಗುವಂಥ? ಅವ್ರ ಮನೆಯಲ್ಲಿ ಯಾರಿಗೆ ಬೇಕಾದವ್ರಿಗೆ ಆದರೂ ಮಾಡ್ತೀವಿ ನಾವು. ಈ ರಾಜಕೀಯ ಕ್ಷೇತ್ರದಲ್ಲಿ ಈಗ H.Y. ಮೇಟಿ ಅವರ ಜೊತೆ ಓಡಾಡಿದಂಥವ್ರು ಬಾಯಕ ಮೇಟಿ ಅವರು, ನಂತರ ಅವರ ಗಂಡು ಮಕ್ಕಳು ಓಡಾಡಿದ್ದು ಕಡಿಮೆ, ಅಲ್ಲಲ್ಲಿ ಕಾಣಿಸ್ಕೊಂಡಿರ್ಬೋದು, ಬಟ್ ಕಡಿಮೆ ಅಂತ ಜನ ಹೇಳ್ತಾ ಇದ್ದಾರೆ. ಸೊ ಈಗ ಯಾರಿಗೆ ಕೊಡುವಂತಹ ನಿರೀಕ್ಷೆ ಇದೆ ಏನಾದರೂ ಹೇಳ್ಬೋದಾ ಸರ್? ಅಲ್ಲ, ಮಲ್ಲಿಕಾರ್ಜುನ್ ಮೇಟಿ ಅವ್ರಿಗೆ ಸಿಗಲಿ, ಉಮೇಶ್ ಮೇಟಿ ಅವ್ರಿಗೆ ಸಿಗಲಿ, ಯಾರಿಗೆ ಸಿಕ್ಕರು ಅವ್ರ ಮನೆಯೊಳಗೆ ಯಾರಿಗೆ ಆಗತ್ತೆ ಅವ್ರಿಗೆ ನಾವು ಮಾಡ್ತೀವಿ. ಓಕೆ ಓಕೆ ಓಕೆ.
ಅವ್ರು ಬೇಕಾದವ್ರು ಸಿಗಲಿ ಅವ್ರ ಮನೆಯೊಳಗೆ ಅವ್ರ ಮನೆಯೊಳಗೆ ಯಾರಿಗೆ ಸಿಗತೈತಿ ಅವ್ರಿಗೆ ನಾವು ನಿಂತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೇವೆ. ಈಗ ಮೇಟಿ ಅವ್ರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ ಸರ್, ಅಭಿವೃದ್ಧಿ ಮಾಡ್ಯಾರ, ಅಭಿವೃದ್ಧಿಗಳು ಆಗ್ಯಾವ. ನಮ್ಮಲ್ಲಿ ಶಿಶು ರಸ್ತೆ ಆಗ್ಯಾವು, ಮತ್ತು ಬೇರೆ ಬೇರೆ ಕ್ಷೇತ್ರದೊಳಗೆ ಶಿಶು ರಸ್ತೆ ಯಾವುದೇ ಒಂದು ಮೂಲ ಸೌಕರ್ಯ ಅಭಿವೃದ್ಧಿ ಮಾಡ್ಯಾರ, ಅಭಿವೃದ್ಧಿ ಕೆಲಸಗಳು ಆಗ್ಯಾವ. ಓಕೆ ಓಕೆ. ಶಿರೂರಿಗೆ ಸಂಬಂಧಪಟ್ಟಂತೆ ಏನೇನು ಅಭಿವೃದ್ಧಿ ಆಗಿದೆ? ಶಿರೂರಿಗೆ ಎಲ್ಲ ಇದು ಮಾಡ್ಯಾರ, ಎಲ್ಲ ಅನುಕೂಲ, ಅನುಕೂಲ ಆಗೈತಿ. ಓಕೆ. ಎಲ್ಲರೂ 5 ಗ್ಯಾರಂಟಿ ಒಳಗೆ ಎಲ್ಲ ಗ್ಯಾರಂಟಿನೂ ಇಷ್ಟುರಿಗೆ ತಲುಪೈತಿ. ಇಂದಿರಾ ಕ್ಯಾಂಟೀನ್ ಅವ್ರು ಮಾಡಿ ಹೋಗಿಂದನ ನಿಧಾನ ಆದ್ರ ಅವರು. ಹ್ಞೂ, ಅದೇ ಲಾಸ್ಟ್ ಕೆಲಸ ನಮ್ಮಲ್ಲಿ. ಅಂದ್ರೆ ಸರ್, ಈಗ ಎಚ್ ವೈ ಮೇಟಿ ಅವರು ಜನರಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರ ಅಥವಾ ಯಾವ ಸಾಮಾನ್ಯ ವ್ಯಕ್ತಿಗೂ ಸಹ ಸಿಗ್ತಾ ಇದ್ರೆ ಹೆಂಗೆ? ಸಿಗ್ತಾ ಇದ್ರು, ಸಾಮಾನ್ಯ ಜನರು ಹೋದ್ರು ಸಿಗ್ತಾ ಇದ್ರು. ಯಾರು ಅವ್ರ ಮನೆಗಾರ ಹೋಗ್ಲಿ, ಎಲ್ಲಿ ಅವರು ಬಾಗಲಕೋಟೆ ಒಳಗೆ ಆಫೀಸ್ನೊಳಗಾರ ಇರಲಿ, ಎಲ್ಲಿ ಹೋದ್ರು ಕರೆದು ಅಗದಿ ಭಾಳ ಚಂದ ಮಾತಾಡೋರು. ಅವ್ರ ವಯಸ್ಸಾದ್ರೂ ಅವ್ರು ಕರೆದು ಭಾಳ ಚಂದ ಮಾತಾಡ್ತಿದ್ರು ಅವರು. ಅಂದ್ರೆ ಈ ಸಾರಿ ಕಾಂಗ್ರೆಸ್ ಜಯಬೇರಿ ಬಾರಿಸುತ್ತಾ ಹೇಗೆ ಅಂತ? 100ಕ್ಕೆ 100 20,000 ಮತಗಳ ಅಂತರದಿಂದ ಗೆಲ್ತತೆ.